ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ದೇವರ ಅಮೂಲ್ಯವಾದ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೋವೇಲ್ನ ಪ್ರವಾದನ ಗ್ರಂಥ. ಯೋವೇಲ್, ಯೋ ಅಂತ ಹೇಳಿದರೆ ಯೆಹೋವನು, ವೇಲ್ ಏಲ್ ಅಂತ ಹೇಳಿದರೆ ಯೆಹೋವನೇ ದೇವರು. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಎಂಥವನಾಗಿರುವನೋ ಅಂಥವನಾಗಿರುವಾತನ, ಅಥವಾ ಈ ರೀತಿಯಾಗಿ ಹೇಳೋಣ, ಎಂಥವನಾಗಿರುವೆನೋ ಅಂಥವನಾಗಿರುವ ದೇವರು, ಅಥವಾ ಎಂಥವನಾಗಿದ್ದೇನೋ ಅಂಥವನಾಗಿರುವೆನು ಎಂದು ಹೇಳಿದ ದೇವರು ಎಂಬ ದೇವರು. ಸರಿ, ಹೌದು, ಈ ದೇವರ ವಿಷಯದಲ್ಲಿ 3ನೇ ಅಧ್ಯಾಯ ಯೋವೇಲ್ನ ಗ್ರಂಥದಲ್ಲಿ 18 ಪಾಠಗಳನ್ನು ನಾವು ಕಲಿಯಲಿಕ್ಕೆ ಇದ್ದೇವೆ. ಸಿದ್ಧರಾಗಿರಿ. ಒಂದೊಂದು ಭಾಳ ವಿಶೇಷವಾದದ್ದು, ವ್ಯತ್ಯಾಸವಾದದ್ದು, ಅನುಪಮವಾದದ್ದು, ಅಂದವಾದದ್ದು, ಆತ್ಮಿಕವಾದದ್ದು, ಆದರ್ಶವಾದದ್ದು ಕೂಡ. 3ನೇ ಅಧ್ಯಾಯ ಯೋವೇಲ್ನ ಗ್ರಂಥದಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡ್ತೇವೆ, ಅದೇನೆಂದರೆ, ನಾನು ಯೆಹೂದದ ಮತ್ತು ಯೆರೂಸಲೇಮಿನ ದುರವಸ್ಥೆಯನ್ನು ತಪ್ಪಿಸುವ ಎಂಬ ಪದವನ್ನು ನೋಡ್ತೇವೆ. ದುರವಸ್ಥೆಯನ್ನು ತಪ್ಪಿಸುವ ದೇವರು, ಅಥವಾ ದುರವಸ್ಥೆಯನ್ನು ತಪ್ಪಿಸುವ ಯೆಹೋವನು. ಯೆಹೋವನಂದರೆ ಎಂಥವನಾಗಿದ್ದಾನೋ ಅಂಥವನಾಗಿದ್ದಾನೆ ಎಂಬ ದೇವರು, ಅಥವಾ ಆ ರೀತಿಯಾಗಿ ಹೇಳಿದ ದೇವರು, ಆ ಸ್ವಭಾವದ ದೇವರು. ಹೌದು, ಆತನ ಎಂಥವನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ದುರವಸ್ಥೆಯನ್ನು ತಪ್ಪಿಸುವ ಆತ ಅಂಥವನಾಗಿಯೇ ಇರುವನು, ದುರವಸ್ಥೆಯನ್ನು ತಪ್ಪಿಸುವ ಆತನೇ ಆಗಿರುವನು. ಹೌದು, ಇದು ಮೊದಲನೇ ಪಾಠ ಆತನ ಬಗ್ಗೆ. ಎರಡನೇದಾಗಿ ನಾವು ನೋಡ್ತೇವೆ 2ನೇ ವಚನದಲ್ಲಿ, ಅದೇನೆಂದರೆ, ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ ಅಲ್ಲಿ ನನ್ನ ಜನರಿಗಾಗಿ. ದೇವರ ಬಗ್ಗೆ ನಾವು ಕಲಿಯುವಂಥ 2ನೇ ಸಂಗತಿ ಏನಂತ ಹೇಳಿದರೆ, ಆತನು ಎಂಥವನಾಗಿದ್ದಾನೆಂದರೆ ತನ್ನ ಜನರಿಗಾಗಿ ಇರುವಾತನಾಗಿದ್ದಾನೆ. ನನ್ನ ಸ್ನೇಹಿತರೊಬ್ಬರು ಸುಮಾರು 20 ವರ್ಷಗಳ ಹಿಂದೆ ಒಂದು ಮಾತು ಹೇಳಿದರು. ಅದೇನೆಂದರೆ, ನನ್ನ ಜನರಿಗಾಗಿ ಎಂದು ಒಂದು ಪುಸ್ತಕವನ್ನು ಬರೀಬೇಕಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರು ಈ ಹೆಸರು ಕೊಟ್ಟು ಬರೆದು ಈ ಪುಸ್ತಕ ಬರಿ ಅಂತ ಹೇಳ್ಬಿಟ್ಟು ಅದರ ಶಿರೋನಾಮೆ ಬರೆದು ಕೊಟ್ಟಿದ್ದರು. ಆದರೆ ಆ ಹೆಸರು ಬೈಬಲ್ನಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಯೋವೇಲ 3:2 ನಾವು ನೋಡ್ಕೊಳ್ತೇನೆ, ನೋಡಿ ಆಶ್ಚರ್ಯ ಆಯಿತು. ನನ್ನ ಜನರಿಗಾಗಿ ಎಂದು 20 ವರ್ಷಗಳ ಹಿಂದೆ ಅವ್ರು ಬರ್ಕೊಟ್ಟಂಥ ಟೈಟ್ಲ್ ಇಲ್ಲೇ ಇದೆಯಲ್ಲ ಅಂತ ಆಶ್ಚರ್ಯ ಆಯಿತು. ಆದ ಕಾರಣ ದೇವರ ಬಗ್ಗೆ 2ನೇ ಆಶೀರ್ವಾದ ಅಥವಾ ಪಾಠ ಏನಂತ ಹೇಳಿದರೆ, ಆತನು ತನ್ನ ಜನರಿಗಾಗಿ ಇರುವಾತ. ವಾ! ಮತ್ತು ಹಾಗೆ 2ನೇ ಭಾಗ ನಾವು ನೋಡುವ ಪಕ್ಷದಲ್ಲಿ 2ನೇ ವಚನದ 2ನೇ ಭಾಗದಲ್ಲಿ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ. ಹೌದು, ದೇವರ ಬಗ್ಗೆ ನಾವು ಕಲಿಯುವಂಥ 3ನೇ ಪಾಠ, ಆತನು ಎಂಥವನಾಗಿದ್ದಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ಆತನು ತನ್ನ ಜನರಿಗಾಗಿರುವ ಆತನಷ್ಟೇ ಅಲ್ಲ, ಆತನು ನಮ್ಮನ್ನು ತನ್ನ ಸ್ವಾಸ್ಥ್ಯವನ್ನಾಗಿ ಮಾಡಿಕೊಂಡಿರುವ ಆತ. ಈಸ್ ಎ ಗಾಡ್ ಹೂ ಹಸ್ ಮೇಡ್ ಅಸ್ ಆಸ್ ಹಿಸ್ ಪ್ರಾಪರ್ಟಿ, ಇನ್ಹೆರಿಟೆನ್ಸ್. ಹೌದು, ಯಾವ ರೀತಿಯಾಗಿ ನಮಗೆ ಆಸ್ತಿ ಪಾಸ್ತಿ ಇದ್ದರೆ ಅದನ್ನು ನಾವು ಒಂದು
ಲಿಸ್ಟ್ ಮಾಡಬೇಕು. ಏನೆಲ್ಲ ನನ್ನ ಆಸ್ತಿ ಪಾಸ್ತಿ ಇದೆ ಅದು ದೊಡ್ಡದು ಮೊದಲುಗೊಂಡು ಚಿಕ್ಕದುವರೆಗೆ ನನ್ನದು ನನ್ನದು ನನ್ನದು, ನನ್ನ ಪೆನ್, ನನ್ನ ವಾಚ್ ಅಥವಾ ನನ್ನ ವಸ್ತ್ರಗಳು, ನನ್ನ ಸೂಟ್ ಕೇಸ್, ನನ್ನ 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 ಮನೆ, ಈ ರೀತಿಯಾಗಿ ಆ ಆಸ್ತಿಯನ್ನು ಒಂದು ಪಟ್ಟಿ ಮಾಡಿಬಿಟ್ಟು ಇನ್ನೊಂದು ಕೆಲಸ ಮಾಡಬೇಕು. ಅದೇನಂತ ಹೇಳಿದ್ರೆ, ಆ ಆಸ್ತಿಯನ್ನು ಯಾವ ರೀತಿಯಾಗಿ ನಾವು ನೋಡಿಕೊಳ್ತೇವೆ ಎಂಬುದಾಗಿ ಇನ್ನೊಂದು ಲಿಸ್ಟು. ಎಷ್ಟು ಜಾಗೃತಿಯಿಂದ ಒಂದೊಂದನ್ನು ನಾವು ನೋಡ್ಕೊಳ್ತೇವೆ. ಅದು ಚಿಕ್ಕ ಒಂದು ಪೆನ್ ಆಗಿರ್ಬೋದು, ಒಂದು ಪೆನ್ಸಿಲ್ ಆಗಿರ್ಬೋದು. ಇಂದು ಬೆಳಗ್ಗೆ ಪೆನ್ಸಿಲ್ ಒಂದು ಬರಿತಾ ಇರುವಾಗ ಅದು ಕೆಳಗೆ ಬಿದ್ದುಬಿಡ್ತು. ಬಿದ್ದಾಗ ಅದನ್ನು ಹುಡುಕ್ತಾ ಇದ್ದೀನಿ ನಾನು. ಯಾಕಂದರೆ ಅದರ ಬೆಲೆ ಒಂದು ಸ್ವಲ್ಪನೇ ಇದ್ದಿರ್ಬೋದು, ಒಂದು 5 ರೂಪಾಯಿ ಒಳಗೇ ಇರ್ಬೋದು, ಅಥವಾ 4 ರೂಪಾಯಿ ಇರ್ಬೋದು, 3 ರೂಪಾಯಿ ಇರ್ಬೋದು. ಆದರೂ ಕೂಡ ಅದನ್ನು ಹುಡುಕ್ತಾ ಇದ್ದೆ. ಅದು ಉಪಯೋಗಿಸಿ ಅರ್ಧ ಉಪಯೋಗ ಆಗಿಬಿಟ್ಟಿತ್ತು. ಆದರೂ ಕೂಡ ಆ ಚಿಕ್ಕ ಪ್ರಾಪರ್ಟಿ, ಆ ಚಿಕ್ಕ ಆಸ್ತಿಯನ್ನು ಹುಡುಕುವ ತನಕ, ಸಿಗುವ ತನಕ ನಾನು ಹುಡುಕ್ತಾ ಇದ್ದೆ. ಹುಡುಕಿದ ಮೇಲೆ ಅದನ್ನು ತಕ್ಕೊಂಡೆ ನಾನು. ಆ ರೀತಿಯಾಗಿ ನಾವು ಯಾವ ರೀತಿಯಾಗಿ ನಮ್ಮ ಆಸ್ತಿ ಪಾಸ್ತಿಯನ್ನು ನೋಡ್ಕೊಳ್ತೇವೆ ಅಂತ ಒಂದು ಲಿಸ್ಟ್ ಮಾಡಬೇಕು. ಮೂರನೇದಾಗಿ, ಅದೇ ರೀತಿಯಾಗಿ ದೇವರು ನಮ್ಮನ್ನು, ತನ್ನ ಆಸ್ತಿಯಾದ ನಮ್ಮನ್ನು ನೋಡಿಕೊಳ್ಳುವಾತನಾಗಿದ್ದಾನೆ. ಅಷ್ಟೇ ಅಲ್ಲ, ಅದೇ ರೀತಿ ಅಂತ ಹೇಳಿದೆ ನಾನು ಬೇಕಂತ. ಯಾಕಂತ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ. ಈಗ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಅದೇ ರೀತಿಯಾಗಿ ಅಷ್ಟೇ ಅಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ನೋಡಿಕೊಳ್ಳುವಾತನಾಗಿದ್ದಾನೆ. ಇನ್ನೊಂದು ಮಾತು, ಅದಕ್ಕಿಂತಲೂ ದೊಡ್ಡ ಮಾತು ಹೇಳಬೇಕಾದರೆ, ನಮ್ಮನ್ನು ನಿತ್ಯವಾಗಿ ಆತನು ಗಮನಿಸುವಾತನಾಗಿದ್ದಾನೆ. ಅದಕ್ಕೆ ಆಧಾರ ಏನಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ನೇ ವಚನ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ನಮ್ಮನ್ನು ದೇವರು, ಅಥವಾ 4ನೇ ವಚನ ನೋಡೋಣ್ರಿ, ಎಫೆಸ 1:4. ಅದೇನೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಾಗಾದರೆ ನಮ್ಮನ್ನು ನಿತ್ಯವಾಗಿ ಪರಾಮರಿಸುವಾತನಾಗಿದ್ದಾನೆ, ಗಮನಿಸುವಾತನಾಗಿ. ಯಾಕಂದರೆ ನಾವು ದೇವರ ಪ್ರಾಪರ್ಟಿ. ಅದಕ್ಕೆ ಸರಿ, ಅದು 3ನೇ ಪಾಠ. ದೇವರ ಬಗ್ಗೆ 18 ಪಾಠಗಳನ್ನು ನಾವು ಕಲಿತಾ ಇದ್ದೇವೆ ಯೋವೇಲ 3ನೇ ಅಧ್ಯಾಯದಿಂದ. ಈಗಾಗಲೇ 3 ಪಾಠಗಳನ್ನು ನಾವು ಕಲಿತಿದ್ದೇವೆ. ದೇವರು ದುರವಸ್ಥೆಯನ್ನು ತಪ್ಪಿಸುವಾತನು, ದೇವರು ತನ್ನ ಜನರಿಗಾಗಿರುವಾತನು, ದೇವರು ನಮ್ಮನ್ನು ತನ್ನ ಸ್ವಾಸ್ಥ್ಯವಾಗಿ ಮಾಡಿಕೊಂಡಿರುವಾತನು. 3ನೇ ಅಧ್ಯಾಯ 3ನೇ ವಚನದಲ್ಲಿ ಯೋವೇಲ ನಾವು ನೋಡೋದಾದರೆ, ಹೌದು, ನನ್ನ ಜನರಿಗಾಗಿ ಅಂತ ಹೇಳಿಬಿಟ್ಟು 4ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ತೂರೆ, ಸೀದೋನೆ ಅಥವಾ ಚೀದೋನೆ, ಫಿಲಿಸ್ಟಿಯ ರಾಷ್ಟ್ರಗಳೇ ಅಂತ ಹೇಳ್ಬಿಟ್ಟು ಆ ಯಹೂದ್ಯರಲ್ಲದ ರಾಷ್ಟ್ರಗಳನ್ನು ಕರೆದುಬಿಟ್ಟು ದೇವರು ಹೇಳ್ತಾನೆ, ನನ್ನ ಗೊಡವೆ ನಿಮಗೆ ಯಾಕೆ, ನನ್ನ ಪ್ರತೀಕಾರ ಮಾಡುವಿರೋ, ಸುಮ್ಮನೆ ತಂಟೆ ಮಾಡುವಿರೋ ಎಂಬುದಾಗೆಲ್ಲ ಪ್ರಶ್ನೆ ದೇವರು ಹಾಕುವಾಗ, ಇದರಿಂದ ನಾವು ಕಲಿಯುವಂಥ 4ನೇ ಪಾಠ ಏನಂತ ಹೇಳಿದರೆ, ದೇವರು ನಮ್ಮ ಪರವಾಗಿ ನಮ್ಮನ್ನು ವಿರೋಧಿಸುವವರ ಹತ್ತಿರ ಮಾತನಾಡುವಾತನಾಗಿದ್ದಾನೆ, ಅಥವಾ ನ್ಯಾಯ ತೀರಿಸುವಾತನಾಗಿದ್ದಾನೆ. ನಮ್ಮ ಪರವಾಗಿ ದೇವರು ಮಾತಾಡ್ತಾನೆ. ನಾವು ನಮ್ಮ ಪರವಾಗಿ ನಮ್ಮನ್ನು ಆ ರೀತಿಯಲ್ಲಿ ನೋಡುವಾಗ ನಮ್ಮನ್ನೇ ನಾವು ಕಾಪಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಂದರೆ ಅರ್ಥ, ದೇವರು ನಮ್ಮ ಪರವಾಗಿ ಮಾತನಾಡುವ ವಕೀಲನಾಗಿದ್ದಾನೆ. ನಾವು ವಕೀಲರಾಗಬೇಕಾಗಿಲ್ಲ. 3ನೇ ಅಧ್ಯಾಯ 5ನೇ ವಚನದಲ್ಲಿ 5ನೇ ಪಾಠವನ್ನು ನಾವು ಕಲಿತೇವೆ. ಇನ್ನೊಂದು ಸರಿ ಹೇಳ್ತೇನೆ. 3ನೇ ಅಧ್ಯಾಯ ಯೋವೇಲನ ಗ್ರಂಥ ಮತ್ತು 5ನೇ ವಚನದಲ್ಲಿ 5ನೇ ಪಾಠವನ್ನು ನಾವು ಕಲಿತ್ಕೊಳ್ಳೋಣ. ಅದೇನೆಂದರೆ, ನನ್ನ ಬೆಳ್ಳಿ ಬಂಗಾರಗಳನ್ನು
ಅಂತ ದೇವರು ಒಂದು ಪದ ಇಲ್ಲಿ ಬಳಸ್ತಾ ಇದ್ದಾನೆ. ಹಾಗಾದರೆ ಬೆಳ್ಳಿ, ಲೋಕದಲ್ಲಿರುವಂಥ ಬೆಳ್ಳಿ ಬಂಗಾರ ಇವೆಲ್ಲ ದೇವ್ರಿಗೆ ಸೇರಿದ್ದು, ಒರಿಜಿನಲ್ ಓನರ್. ಯಾಕಂತ ಹೇಳಿದರೆ ಕೀರ್ತನೆಯಲ್ಲಿ ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸಾರಿ ಅದನ್ನು ಓದಿದರೂ ಭಾಳ ಚೆನ್ನಾಗಿದೆ. 24ನೇ ಅಧ್ಯಾಯ 1ನೇ ವಚನ, ಕೀರ್ತನೆ. ಭೂಮಿಯು ಒಂದು, ಅದರಲ್ಲಿರುವ ಸಮಸ್ತವು 2ನೇದು, ಲೋಕವು 3ನೇದು, ಅದರ ನಿವಾಸಿಗಳು 4ನೇದು. ಇವೆಲ್ಲ 4 ಕೂಡ ಯಾರಿಗೆ ಸೇರಿದಂದರೆ ಆತನವೇ, ದೇವರಿಗೆ ಸೇರಿದ್ದಂತೆ. ಭೂಮಿ, ಅದರಲ್ಲಿರುವ ವಸ್ತು, ಲೋಕ, ಅದರಲ್ಲಿರುವಂಥ ಜನರು ಎಲ್ಲ ದೇವರಿಗೆ ಸೇರಿದವ್ರೆ. ಆದ ಕಾರಣ ಇಲ್ಲಿ ದೇವರು 5ನೇ ವಚನದಲ್ಲಿ ಹೇಳುವಂಥ ಮಾತು ನನ್ನ ಬೆಳ್ಳಿ ಬಂಗಾರ ಅಂತ ಹೇಳುವಾಗ ಆತನ ಸ್ವಂತತ್ವವನ್ನು ಸ್ಪಷ್ಟಪಡಿಸುವಂಥ ವಾಕ್ಯವಿದು. ಮತ್ತು ಅದೇ 5ನೇ ವಚನದಲ್ಲಿ ನಾವು ನೋಡುವಾಗ ನನ್ನ ಒಳ್ಳೊಳ್ಳೆಯ ಪ್ರಿಯ ವಸ್ತುಗಳನ್ನು ಅಂತ ಹೇಳುವಾಗ ಪ್ರತಿ ವಸ್ತುಗಳು ಕೂಡ ದೇವರಿಗೆ ಸೇರಿದ್ದೇವೆ. ಈಗಾಗಲೇ ನೋಡಿದ್ವಿ, ಅದು ಸೌದೆ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು, ಇದೆಲ್ಲ ದೇವರಿಗೆ ಸೇರಿದ್ದು. ಒಳ್ಳೊಳ್ಳೆ ವಸ್ತ್ರಗಳು, ಯಾಕಂದ್ರೆ ದೇವರು ಒಳ್ಳೆಯವನು. ಒಳ್ಳೆಯ ವಸ್ತುಗಳೆಲ್ಲವೂ ಆತನಿಗೆ ಸೇರಿದ್ದು, ಪ್ರಿಯ ವಸ್ತುಗಳೆಲ್ಲವೂ ದೇವರಿಗೆ ಸೇರಿದ್ದು. ಸರಿ, ಮುಂದುವರಿಸೋಣ. 7ನೇ ವಚನದಲ್ಲಿ 7ನೇ ಆಶೀರ್ವಾದವನ್ನು ನಾವು ನೋಡ್ಕೊಳ್ಬೋದು. ಅದೇನಂತ ಹೇಳಿದ್ರೆ, ಒಂದು ವೇಳೆ ವೈರಿ ನಮ್ಮನ್ನು ಏನಾದರೂ ಅಡ್ಡಿ ಆತಂಕ ಏನಾದರೂ ಮಾಡಿದ್ದ ಪಕ್ಷದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ನಾನು ಅವರನ್ನು ಹೊರಟು ಬರುವಂತೆ ಉರಿಗೊಳಿಸುವೆನೋ. ವಾವ್ ವಾವ್! ಹೌದು, ದೇವರು ಪ್ರೇರೇಪಣೆ ಮಾಡುವ ದೇವರಾಗಿದ್ದಾನೆ. ಹಾಗೆಯೇ ನಾವು ದೇವರಿಗೆ ಇಷ್ಟವಿಲ್ಲದ ಸ್ಥಳದಲ್ಲಿ ಭಾಳ ಕಾಲ ಇರಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮನ್ನು ಪ್ರೇರೇಪಿಸಿ ನಮ್ಮನ್ನು ಹೊರಗೆ ತರುವ ಆತನಾಗಿದ್ದಾನೆ ದೇವರೆಂಬುದಾಗಿ ನೋಡ್ತೇವೆ. 10ನೇ ವಚನ, ಯೋವೇಲನ ಗ್ರಂಥ 3ನೇ ಅಧ್ಯಾಯದ 10ನೇ ವಚನದಲ್ಲಿ ಇನ್ನೊಂದು ಪಾಠ ನಾವು ಕಲಿತೀವಿ. ಅದೇನಂತ ಹೇಳಿದ್ರೆ, ದುರ್ಬಲನು ಶೂರನೆಂದುಕೊಳ್ಳಲಿ. ವಾವ್! ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ದುರ್ಬಲನಂತ ಹೇಳಿಕೊಂಡ್ರೆ ಅದು ಸರಿ ಅಂತ ನಮ್ಗೆ ಅನಿಸ್ಬೋದು, ಆದರೆ ಅದು ಸರಿ ಭಾಷೆ, ರೈಟ್ ಲ್ಯಾಂಗ್ವೇಜ್, ಆದರೆ ರಿಯಾಲಿಟಿ, ನಿಜತ್ವದ ಭಾಷೆ. ಆದರೆ ದುರ್ಬಲನು ಶೂರನೆಂದು ಹೇಳಿಕೊಳ್ಳಲಿ ಅಂತ ಹೇಳುವಾಗ ಅದು ವಿಶ್ವಾಸ ಭಾಷೆ, ಫೇತ್ ಲ್ಯಾಂಗ್ವೇಜ್. ಯಾಕಂದ್ರೆ ದೇವರು ಹೇಳಿಕೊಟ್ಟ ಭಾಷೆ, ದೇವರು ವಾಕ್ಯವೆಂಬ ಭಾಷೆ, ದೇವರು ವಾಗ್ದಾನದ ಭಾಷೆ. ಅದನ್ನು ನಾವು ಹೇಳ್ಕೊಳ್ಬೇಕು. ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಸಾಕಷ್ಟು ಹೇಳ್ಕೊಂಡಿಲ್ಲ, ಆದರೆ ಆದಷ್ಟು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಹಾಗೆ ನಾವು ಮುಂದುವರಿಯುವ ಪಕ್ಷದಲ್ಲಿ ಮುಂದೆ ನಾವು ನೋಡ್ತೇವೆ ದೇವರು ಹೇಳುವಂಥ ಇನ್ನೊಂದು ವಿಷಯ ಏನಂತ ಹೇಳಿದರೆ, ದೇವರು ಹೇಳ್ತಾ ಇರುವಂಥದ್ದು 12ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಅಥವಾ 11ನೇ ವಚನ ನೋಡಿಕೊಳ್ಳೋಣ. ಅದರಲ್ಲಿ ಯೆಹೋವನೇ ನಿನ್ನ ಶೂರರು. ಯಾಕೆ ಬಲಹೀನನು ಶೂರನಂತ ಹೇಳ್ಕೋಬೇಕು? ಅದು ದೇವರ ಶೂರನು, ದೇವರು ಅದನ್ನು ಮಾಡಿರುವಂಥದ್ದು. 13ನೇ ವಚನದಲ್ಲಿ ಕೂಡ ಯೆಹೋವನ ಶೂರರೇ ಅಂತ ಹೇಳುವಾಗ ದೇವರ ಶೂರರು ನಾವು ಆಗಿದ್ದೇವೆ ಎಂಬ ಕಾರಣಕ್ಕಾಗಿ. ಸರಿ, ಹಾಗೆ ದೇವರ ಬಗ್ಗೆ ನಾವು 18 ಪಾಠಗಳನ್ನು ಕಲಿತಾ ಇದ್ದೇವೆ. ಯೋವೇಲ್ ಗ್ರಂಥ 3ನೇ ಅಧ್ಯಾಯದಲ್ಲಿ 10ನೇ ಪಾಠ ಏನಂತ ಹೇಳಿದರೆ 16ನೇ ವಚನ, ಯೆಹೋವನು ಚೀಯೋನಿನಿಂದ ಗರ್ಜಿಸ್ತಾನೆ. ಅಂದರೆ ದೇವರು ಮಾತನಾಡುವಂಥ ಕ್ಷೇತ್ರ ಚೀಯೋನ್ ಅಂತ ಹೇಳಿದ್ರೆ ಆತನ ಕರುಣಾಸನ. ಯೆರೂಸಲೇಮ್ ಆತನ ಶಾಂತಿಯ ಸಮಾಧಾನ ಕ್ಷೇತ್ರ. ಅಲ್ಲಿಂದ ಅಥವಾ ಸಭೆಯಿಂದ ಮಾತನಾಡುವ ಆತನಾಗಿದ್ದಾನಂತೇಳ್ಬಿಟ್ಟು ಅದು ದೇವ್ರ ಬಗ್ಗೆ 10ನೇ ಒಂದು ಪಾಠ. 11ನೇ ಪಾಠ ಅದೇ 16ನೇ ವಚನದ ಕೊನೆಯ ಭಾಗದಲ್ಲಿ, ಆದರೆ ಯೆಹೋವನು ತನ್ನ ಜನರಿಗೆ ಆಶ್ರಯ.
ತನ್ನ ಜನರಿಗೆ ಆಶ್ರಯವಾಗಿದ್ದಾನೆಂಬ ಪಾಠ 11ನೇ ಪಾಠ. 12ನೇ ಪಾಠ ಏನಂತ ಹೇಳಿದರೆ, ಆತನು ರಕ್ಷಣಾ ದುರ್ಗವೂ ಆಗಿದ್ದಾನೆ. ರಕ್ಷಿಸುವಂಥ ದುರ್ಗ, ಟವರ್ ಆಗಿದ್ದಾನೆ, ಕೋಟೆ ಆಗಿದ್ದಾನೆ, ರಕ್ಷಿಸುವ ಸಾಧನವಾಗಿದ್ದಾನೆ. ಯೇಸು ಕ್ರಿಸ್ತನ ಒಂದು ಚಿತ್ರ ಇಲ್ಲಿ ನಾವು ನೋಡ್ತೇವೆ. 17ನೇ ವಚನದಲ್ಲಿ ನೋಡುವಾಗ, ಹೌದು, ದೇವರು ನನ್ನ ಪರಿಶುದ್ಧ ಪರ್ವತವಾದ ಚೀಯೋನಿನಲ್ಲಿ ನೆಲೆ ಅಂತ ದೇವರು ಹೇಳುವಾಗ ದೇವರ ಅಡ್ರೆಸ್ ನಾವು ನೋಡ್ತೇವೆ. ಹೌದು, ದೇವರ ನಿವಾಸ ತನ್ನ ಪವಿತ್ರ ಸ್ಥಾನದಲ್ಲಿ, ಅಂದು ದೇವದರ್ಶನ ಗುಡಾರದಲ್ಲಿ, ಅನಂತರ ದೇವಾಲಯದಲ್ಲಿ, ಇಂದು ನಮ್ಮಲ್ಲಿ ನೀವೇ ದೇವರ ಆಲಯವಾಗಿದ್ದೀರಂತ ಹೇಳ್ಬಿಟ್ಟು. ಅನಂತರ 17ನೇ ವಚನದಲ್ಲಿ ಇನ್ನೊಂದು ಪಾಠವನ್ನು ನಾವು ಕಲಿಬೇಕು. ಅದೇನಂತ ಹೇಳಿದ್ರೆ, ದೃಢತೆ. ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆ ಎಂದು ನಿಮಗೆ ದೃಢವಾಗುವುದು. ಯು ಮೇ ನೋ ಯೋಹಾನ್ ಪತ್ರಿಕೆಯಲ್ಲಿ ನೋಡುವಾಗ ನಿಮ್ಗೆ ಗೊತ್ತಾಗಲಿ ಅಂತ ಬರೆದಿದ್ದೇನೆ. ಅದು ಗೊತ್ತಾಗಿರುವಂಥ ದೃಢತೆ ಕೂಡ ಆಶೀರ್ವಾದ. ಅದು ಒಂದು ದೊಡ್ಡ ಪಾಠ ನಾವು ಕಲಿಬೇಕು. 18ನೇ ವಚನದಲ್ಲಿ ಯೆಹೋವನ ಆಲಯದೊಳಗಿಂದ ಬುಗ್ಗೆ ಉಕ್ಕಿ ಬರುವಂಥ ಪಾಠ. ಹೌದು, ಆಲಯದೊಳಗಿಂದ ಬುಗ್ಗೆಯು ಉಕ್ಕಿ ಬರುವಂಥ ಅನುಭವ ನಮಗಾಗಬೇಕು. ಅದು 15ನೇ ಪಾಠ. 16ನೇ ಪಾಠ ಏನಂದರೆ, ಯಹೂದವು ಸದಾ ಜನಭರಿತವಾಗಿರುವುದು. ಅಂದರೆ ಹೆಚ್ಚೆಚ್ಚಾಗಿ ಆತ್ಮಗಳನ್ನು ಕೊಡುವಂಥ ಒಂದು ಪಾಠ. ಯಹೂದ ಅಂದರೆ ನಮ್ಮಲ್ಲಿ ಸ್ತೋತ್ರ ಬಂದಾಗ ಆತ್ಮಗಳನ್ನು ದೇವರು ಕೊಡ್ತಾನೆ ಅಂತ. ಯಹೂದ ಅಂದರೆ ಸ್ತೋತ್ರ. 17ನೇ ಪಾಠ ನಾವು ಅದೇ 20ನೇ ವಚನದ 2ನೇ ಭಾಗದಲ್ಲಿ ನೋಡ್ತೀವಿ. ಯೆರೂಸಲೇಮು ತಲತಲಾಂತರಕ್ಕೂ ನಿವಾಸ ಸ್ಥಾನವಾಗಿರ್ಬೋದು. ಹೌದು, ಇತ್ತೀಚೆಗೆ ಯೆರೂಸಲೇಮ್ ರಾಜಧಾನಿ, ಕ್ಯಾಪಿಟಲ್, ಅದನ್ನು ಘೋಷಣೆ, ಆ ಒಂದು ಹೇಳಿಕೆ, ಆ ಒಂದು ತೀರ್ಮಾನ ಬಂದಾಗ ಅನೇಕರಿಗೆ ಅದು ವಿರೋಧಿಸುವಂಥ ವ್ಯತ್ಯಾಸ ಮನೋಭಾವನೆ ಉಳ್ಳ ಪ್ರತಿಕ್ರಿಯೆ ಕಂಡು ಬಂತು. ಆದರೂ ಕೂಡ ಯೋವೇಲ 3ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿ, ಯೋವೇಲ 3:20ರಲ್ಲಿ ತಲತಲಾಂತರಕ್ಕೂ ಯೆರೂಸಲೇಮ್ ದೇವರ ನಿವಾಸ ಸ್ಥಾನವಾಗಿರುವುದು. ಕೊನೆಯದಾಗಿ 21ನೇ ವಚನದಲ್ಲಿ ನಾವು ನೋಡುವಾಗ, ಬಹುಕಾಲ ನಿರ್ಣಯಿಸಿದ್ದೇ ಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು, ಅಂದರೆ ದೇವರು ತೀರ್ಪು ಮಾಡುವಾಗ ಕೂಡ ಸ್ವಲ್ಪ ಕಾಲಾವಕಾಶ ತಗೊಳ್ತಾನೆ, ಅನಂತರ ಆತನು ನಿರ್ಣಯಿಸ್ತಾನೆ. ಆತನು ಚೀಯೋನಲ್ಲಿ ನೆಲೆಯಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಯೋವೇಲನ ಗ್ರಂಥ 3ನೇ ಅಧ್ಯಾಯದಿಂದ ನಾವು 18 ಪಾಠಗಳು ಸದಾ ಇರುವ ದೇವರ ಬಗ್ಗೆ ನಾವು ಕಲಿತುಕೊಂಡಿದ್ದೀವಿ. ಯೋವೇಲ್ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.